ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಿಮಗೆ ಸಂದೇಶಗಳು ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗೋಣ. ದೇವರ ವಾಕ್ಯ ಜೀವ ಮಾರ್ಗವನ್ನು ಉಪದೇಶಿಸುವಂಥದ್ದಾಗಿರ್ತೈತೆ. ನಾವು ಜಯ ಜೀವಿತಕ್ಕಾಗಿ, ಆಶೀರ್ವಾದ ಭರಿತವಾದ ಜೀವಿತಕ್ಕಾಗಿ, ಈ ಲೋಕಕ್ಕೆ ಆಶೀರ್ವಾದ ನಿಧಿಗಳಾಗುವ ಜೀವಿತಕ್ಕಾಗಿ ದೇವರು ನಮ್ಮನ್ನು ನೇಮಿಸಿರುವಂತಾತನಾಗಿದ್ದಾನೆ. ನಾವು ಸಣ್ಣ ಜೀವಿತಕ್ಕಾಗಿ ನಾವು ನೇಮಿಸಲ್ಪಟ್ಟವರಲ್ಲ. ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ವಿಷಯವಾದ ನನ್ನ ಮಾರ್ಗಗಳು ಆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದ್ದಾವೆ ಎಂಬುದಾಗಿ. ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ಪ್ರತಿಯೊಬ್ಬರೂ ಸಹ ಉನ್ನತ ಸ್ಥಿತಿಗಾಗಿ, ಉನ್ನತ ಜೀವಿತಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟವರು ನೀವಾಗಿದ್ದೀರಾ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ಇವತ್ತು ಚಿಕ್ಕದಾಗಿರ್ಬೋದು ಅಥವಾ ಕೆಟ್ಟದೂ ಆಗಿರ್ಬೋದು, ಆದರೆ ಆ ಕೆಟ್ಟ ಜೀವಿತ ಅಥವಾ ಚಿಕ್ಕ ಜೀವಿತ ದೇವರು ನಮಗೆ ನೇಮಿಸಿರುವಂಥದ್ದಲ್ಲ. ದೇವರು ಪ್ರತಿಯೊಬ್ಬರನ್ನು ಆತನು ಸೃಷ್ಟಿ ಮಾಡಿರುವಂಥ ಆತನು, ಪ್ರತಿಯೊಬ್ಬರನ್ನು ಆತನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿರುವಂಥ ಆತನು, ಯಾರ ಬಗ್ಗೆ ಆತನಿಗೆ ಕೇಡಿನ ಆಲೋಚನೆಗಳೇ ಇಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ಅಷ್ಟು ಮಾತ್ರವಲ್ಲ, ಎಲ್ಲರ ಮೇಲೆ ಆತನು ಉನ್ನತವಾದ ಆಲೋಚನೆಗಳು ಉಳ್ಳಾತನಾಗಿದ್ದಾನೆ. ಹೀಗೆ ಹೇಳ್ಬೋದು, ಯು ಆರ್ ಡಿಸ್ಟೈನ್ಡ್ ಫಾರ್ ದ ಗ್ರೇಟ್ನೆಸ್ ಎಂಬುದಾಗಿ. ನೀನು ಉನ್ನತ ಸ್ಥಿತಿಗಾಗಿ ನೇಮಿಸಲ್ಪಟ್ಟ ವ್ಯಕ್ತಿ ನೀನಾಗಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಆ ಉನ್ನತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾನು ಮಾಡ್ತೇನೆ. ನೀನು ಭಯಪಡಬೇಡ, ನೀನು ಹೆದರಬೇಡ, ನೀನು ದಿಗಿಲು ಪಡಬೇಡ, ನೀನು ದಿಗ್ಭ್ರಮೆಗೊಳ್ಳಬೇಡ ಎಂಬುದಾಗಿ ನಿತ್ಯವೂ ದೇವರು ನಮ್ಮ ಸಂಗಡ ಹೇಳುವಂತಾತನಾಗಿದ್ದಾನೆ. ಸತ್ಯವೇದದಲ್ಲಿ ಭಯಪಡಬೇಡ ಎಂಬುವಂಥ ಈ ಮಾತು 365-66 ಸಾರಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಅದನ್ನು ತಿಳಿದವರು ಹೇಳ್ತಾರೆ. ಯಾಕಂದರೆ ಪ್ರತಿನಿತ್ಯಕ್ಕೆ ಒಂದು ಸಾರಿ ಎಂಬಂತೆ ಆತ ನೀನು ಭಯಪಡಬೇಡ ಎಂಬುದಾಗಿ ಪ್ರತಿಯೊಬ್ಬರಿಗೆ ಆತನು ಹೇಳುವಾತನಾಗಿದ್ದಾನೆ ಎಂಬುದಾಗಿ. ಈ ಲೋಕದಲ್ಲಿ ಭಯಪಡಿಸುವ ಸಂಗತಿಗಳು, ದಿಗಿಲು ಪಡಿಸುವಂಥ ಸಂಗತಿಗಳು, ದಿಗ್ಭ್ರಮೆಗೊಳಿಸುವಂಥ ಸಂಗತಿಗಳು, ನಿರಾಶೆ ಪಡಿಸುವಂಥ ಸಂಗತಿಗಳು ಎಷ್ಟೋ ಪ್ರತಿನಿತ್ಯ ಪ್ರತಿಯೊಬ್ಬರಿಗೆ ಎದುರಾಗುವಂಥದ್ದು ಸಹಜ. ಬಟ್ ಅದರ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಸೃಷ್ಟಿಸಿರುವಂಥ, ನಮ್ಮನ್ನು ರೂಪಿಸಿರುವಂಥ ದೇವರು ಕ್ರಿಸ್ತನಲ್ಲಿ ಆತ ನಮಗೆ ಹೇಳುವಂಥದ್ದೇನೆಂದರೆ, ನೀನು ಭಯಪಡಬೇಡ, ನೀನು ದಿಗಿಲು ಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನೀನು ಜಡಿಯಬೇಡ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಕಾರಣವೇನೆಂದರೆ, ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತೇನೆ. ನಾನು ನಿನ್ನನ್ನು ಉನ್ನತ ಸ್ಥಿತಿಗಾಗಿ ನೇಮಿಸಿದ್ದೇನೆ. ಉತ್ತಮ ಸ್ಥಿತಿಗಾಗಿ ನಾನು ನಿನ್ನನ್ನು ನೇಮಿಸಿದ್ದೇನೆ. ಆದ್ದರಿಂದ ನೀನು ಭರವಸೆ ಉಳ್ಳವನಾಗಿರು, ನನ್ನನ್ನು ಕಾದುಕೊಂಡಿರು, ನನ್ನನ್ನೇ ದೃಷ್ಟಿಸು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿರ್ತೈತೆ. ಕಳೆದ ವಾರ ಸಹ ನಾನು ಇದೇ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ನಾವು ಧ್ಯಾನ ಮಾಡಿಕೊಂಡೆವು. ಅದೇನೆಂದರೆ, ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18-19 ವಚನಗಳನ್ನು. ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತೈತೆ, ಆ ಯೆಹೋವನು ಹೀಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಇಗೋ, ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅದು ಈಗಲೇ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ಯೆಹೋವನೆಂಬ ನಾನು ಅಡವಿಯಲ್ಲಿ ಮಾರ್ಗಗಳನ್ನು, ಅರಣ್ಯದಲ್ಲಿ ನದಿಗಳನ್ನು ಹರಿಸುವಂತಾತನು ಆಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಉನ್ನತ ಸ್ಥಿತಿಗಾಗಿ ನೀವು ನೇಮಿಸಲ್ಪಟ್ಟಿದ್ದೀರಿ. ಅತ್ಯುತ್ತಮ ಸ್ಥಿತಿಗಾಗಿ ದೇವರಿಂದ ನೀವು ನೇಮಿಸಲ್ಪಟ್ಟವರು ನೀವಾಗಿದ್ದೀರಿ. ದೇವರು ನಿಮ್ಮ ಬಗ್ಗೆ ಹಿತದ ಯೋಚನೆಗಳೇ ಉಳ್ಳಾತನಾಗಿದ್ದಾನೆ. ದೇವರು ನಮಗೋಸ್ಕರ ಸಿದ್ಧಪಡಿಸಿರುವಂಥ ಮೇಲುಗಳಂತೆ ಅದನ್ನು ಯಾರ ಕಣ್ಣು ಕಾಣಲಿಲ್ಲಂತೆ, ಯಾರ ಕಿವಿಗೆ ಅದು ಬೀಳಲಿಲ್ಲಂತೆ, ಅದರ ಭಾವನೆ ಸಹ ಯಾರ ಹೃದಯಕ್ಕೆ ಗೋಚರವಾಗಲಿಲ್ಲಂತೆ. ಅಷ್ಟು ಉತ್ತಮವಾದ, ಅತ್ಯುನ್ನತವಾದ ಮೇಲುಗಳನ್ನು ಕರ್ತನು ನಮ್ಮೆಲ್ಲರಿಗೋಸ್ಕರ ಸಿದ್ಧಪಡಿಸಿರುವಂತಾತನಾಗಿದ್ದಾನೆ. ಆದ್ದರಿಂದ ಅಂಥ ಸಂಗತಿಗಳು ನಿಮಗಿರುವುದರಿಂದ ನೀವು ಆ ಸಂಗತಿಗಳನ್ನು ಹೊಂದುವವರಾಗುವಂತೆ ನೀವು ಓಡಬೇಕು.
ನಡೆಯಬೇಕು ಈ ಲೋಕದಲ್ಲಿ, ಈ ವರ್ಷದಲ್ಲಿ ಹಾಗೆ ನೀವು ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಹೇಗೆ ದೇವರು ನಮಗೆ ನೇಮಿಸಿರುವಂಥ ಆ ಉನ್ನತ ಸ್ಥಿತಿಗೆ ಹಾದು ಹೋಗುವಂಥದ್ದು, ಆ ಅತ್ಯುತ್ತಮವಾದ ಜೀವಿತವನ್ನು ನಾವು ಪಡೆದುಕೊಳ್ಳುವಂಥದ್ದು, ಆ ರೀತಿ ಲೋಕದಲ್ಲಿ ಜೀವಿಸುವಂಥದ್ದು ಇದು ಹೇಗೆ ಸಾಧ್ಯ ಅಂದರೆ ದೇವರ ವಾಕ್ಯ ಹೇಳ್ತೈತೆ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ, ಪುರಾತನ ಕಾರ್ಯಗಳನ್ನು ಮರೆತು ಬಿಡು. ನಾನು ಕಳೆದ ಸಾರಿ ಹೇಳಿದೆ, ಹಳೇ ಸಂಗತಿಗಳು, ಕಹಿ ಘಟನೆಗಳು, ನಮಗಾದ ಮೋಸಗಳು, ಅನ್ಯಾಯಗಳು, ನಮ್ಮ ಹಾದು ಹೋದಂಥ ಕಷ್ಟಗಳು, ಆದಂಥ ನಷ್ಟಗಳು, ಈಗಿರುವಂಥ ಸಮಸ್ಯೆಗಳು ಯಾವುದನ್ನು ಸಹ ನೀನು ಧ್ಯಾನಿಸಬೇಡ, ಅದರ ಬಗ್ಗೆ ಯೋಚನೆ ಮಾಡಬೇಡ, ಅದರ ಬಗ್ಗೆ ನಿರತವಾಗಿ ಆಲೋಚಿಸಬೇಡ. ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿ, ಹಿಂಗಾಯ್ತಲ್ಲ, ಈಗಿದ್ದೆ ಅಲ್ಲ, ಈಗಾಯ್ತಲ್ಲ, ಹಿಂಗೆ ಮಾಡಿದ್ರಲ್ಲ ಜನ ಎಂಬುದಾಗಿ ಯೋಚನೆ ಮಾಡಬೇಡ. ಇಂಥ ಪರಿಸ್ಥಿತಿ ಅಲ್ಲ ನನ್ನ ಜೀವನದಲ್ಲಿ, ನನಗೇನಾಗ್ತೈತೆ ಎಂಬುದಾಗಿ ಈ ರೀತಿ ನೀನು ಕೊರಗಬೇಡ. ಈ ರೀತಿ ನೀನು ಕೊರಗಬೇಡ. ಯಾಕಂದರೆ ಯೆಹೋವನೆಂಬ ನಾನು ನಿನಗೋಸ್ಕರ ಹೊಸ ಕಾರ್ಯವನ್ನು ಮಾಡುತ್ತೇನೆ, ಯೆಹೋವನೆಂಬ ನಾನು ನಿಮಗೋಸ್ಕರ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳು, ಏನಾಗಿದೆ ಅದನ್ನು ಬಿಟ್ಟು ಬಿಡಿ, ಲೆಟ್ ಇಟ್ ಗೋ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ಆಗಲಿ ಬಿಟ್ಟು ಬಿಡಿ, ಅದು ಹೋಗಲಿ, ಅದನ್ನು ಬಿಟ್ಟು ಬಿಡಿರಿ. ದೇವರು ನಿಮಗೋಸ್ಕರ ಏನು ಮಾಡಬಲ್ಲನೋ ಅದನ್ನು ಕಾಣುವುದಕ್ಕೆ ಪ್ರಾರಂಭಿಸಿರಿ. ಈ ಭಾಗದಲ್ಲಿ 19ನೇ ವಚನ ಹೀಗೆ ಪ್ರಾರಂಭವಾಗ್ತೈತೆ, ನಿಮಗೆ ಕಾಣುವುದಿಲ್ಲವೋ? ಇದೇ ಮಾತನ್ನು ಯೆಶಾಯ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಚನದಲ್ಲಿ ಸಹ ನಾವು ನೋಡ್ತೀವಿ. ನೀನು ಗ್ರಹಿಸಲಿಲ್ಲವೋ? ನೀನು ತಿಳಿಯಲಿಲ್ಲವೋ? ನಿಮಗೆ ಗೊತ್ತಾಗಲ್ವಾ ಯೆಹೋವನೆಂಬ ನಾನು ಯಾರಾಗಿದ್ದೇನೆಂಬುದಾಗಿ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಯವರೆಗೂ ಇರುವಂಥ ಆತನ ಆಳ್ವಿಕೆ ಇರ್ತೈತೆ ಎಂಬುದಾಗಿ ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ. ಅದರ ಅರ್ಥ, ನಾವು ನಮ್ಮ ಕೆಟ್ಟ ಅನುಭವಗಳಲ್ಲಿ ಹೋಗ್ತಿರುವಾಗ, ಕಠಿಣವಾದ ಪರಿಸ್ಥಿತಿಗಳನ್ನು ನಾವು ಹಾದು ಬಂದಾಗ, ಕಹಿಯಾದ ಘಟನೆಗಳು ನಮ್ಗೆ ಅನೇಕವಿರುವಾಗ, ಅಂಥ ಪರಿಸ್ಥಿತಿಯಲ್ಲಿರುವಂಥ ನಾವು ನಮ್ಮ ಜೀವನದಲ್ಲಿ ದೇವರಿಟ್ಟಂಥ ಉತ್ತಮ ಸ್ಥಿತಿಗೆ ನಾವು ಹಾದು ಹೋಗಬೇಕಂದ್ರೆ ನಾವು ದೇವರ ಬಗ್ಗೆ ತಿಳಿಯುವಂಥದ್ದು ಅಗತ್ಯ. ಆತನು ಯಾರಾಗಿದ್ದಾನೆ? ಸರಿ, ನನ್ನ ಜೀವನದಲ್ಲಿ ಇದೆಲ್ಲ ಸಂಭವಿಸಿದೆ, ಇಂಥ ಪರಿಸ್ಥಿತಿಗಳಲ್ಲಿ ನಾನು ಹೋಗ್ತಿದ್ದೇನೆ, ಇಂಥ ಅನ್ಯಾಯ ನನಗಾಗಿದೆ, ಇಂಥ ಮೋಸ ನನಗಾಗಿದೆ, ಈ ರೀತಿ ನಷ್ಟಪಟ್ಟಿದ್ದೇನೆ. ಆದರೆ ದೇವರು ಯಾರಾಗಿದ್ದಾನೆ? ದೇವರು ಎಂಥವನಾಗಿದ್ದಾನೆ? ದೇವರು ಏನು ಮಾಡಬಲ್ಲನು? ದೇವರು ಯಾವುದಕ್ಕೆ ಶಕ್ತನಾಗಿದ್ದಾನೆ ತಿಳಿಯೋದಿಲ್ಲವೋ? ಅಲ್ಲಿ ದೇವರ ವಾಕ್ಯವೇ, ಅಡವಿಯಲ್ಲಿ ಮಾರ್ಗಗಳನ್ನು ಮಾಡುವಾತನು, ಅರಣ್ಯದಲ್ಲಿ ನದಿಗಳನ್ನು ಹರಿಸುವಂತಾತನು, ಇಲ್ಲದನ್ನು ಇರುವ ಹಾಗೆ ಕರೆಯುವಾತನು, ಮೃತರನ್ನು ಸಜೀವರನ್ನಾಗಿ ಮಾಡುವಾತನು, ದೀನರನ್ನು ಧೂಳಿಯಿಂದ ಎಬ್ಬಿಸುವಂತಾತನು, ಸತ್ತವರನ್ನು ಬದುಕಿಸುವಂತಾತನು, ಬಿದ್ದವರನ್ನೆಲ್ಲ ಮೇಲಕ್ಕೆತ್ತುವಾತನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವಂತಾತನು. ಬಲಹೀನರಿಗೆ ಬಹು ಬಲವನ್ನು, ಸೋತವನಿಗೆ ತ್ರಾಣವನ್ನು ಕೊಡುವಂತಾತನು. ನೀನು ಸೋತು ಹೋಗಿದ್ದೀಯಾ? ನಾನು ಸೋತವನೆಂಬುದಾಗಿ ಚಿಂತೆ ಮಾಡ್ತಿದ್ದೀಯಾ? ನಿನ್ನ ಸೋಲಿನ ಬಗ್ಗೆ ಯೋಚನೆ ಮಾಡಬೇಡ. ನೀನು ದೇವರನ್ನು ನಿರೀಕ್ಷಿಸು, ದೇವರಲ್ಲಿ ಭರವಸೆ ಇಡು. ಸ್ವಾಮಿ, ನೀನು ನನ್ನನ್ನು ಬಲಪಡಿಸುವಾತನು, ನೀನು ನನಗೆ ಬಲವನ್ನು ತ್ರಾಣವನ್ನು ಕೊಡುವಂತಾತನು. ಸ್ವಾಮಿ, ನೀನು ನನ್ನನ್ನು ಮೇಲಕ್ಕೆತ್ತುವಂತಾತನು. ನಾನು ಉದ್ಧಾರವಾಗಲಿಕ್ಕೂ ನನಗೆ ಶಕ್ತಿ ಇಲ್ಲ, ನನ್ನನ್ನು ಉದ್ಧರಿಸುವಂತಾತನು ನೀನಯ್ಯ ಎಂಬುದಾಗಿ ದೇವರ ಕಡೆಗೆ ನಾವು ದೃಷ್ಟಿಸುವಂಥದ್ದಾದರೆ ದೇವರ ವಾಕ್ಯ ಹೇಳ್ತೈತೆ, ಆತನು ಸೋತವನಿಗೆ ತ್ರಾಣವನ್ನು, ಬಲಹೀನನಿಗೆ ಬಹು ಬಲವನ್ನು ಅನುಗ್ರಹಿಸುವಾತನಾಗಿದ್ದಾನೆಂಬುದಾಗಿ ಯೆಶಾಯ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಂಥವರು ನಾವಾಗಿರ್ತೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯ ನಮಗೆ ಹೇಳುವ ಸತತವಾಗಿ ದೇವರನ್ನು ದೃಷ್ಟಿಸೋಣ. ಆತನು ಯಾರಾಗಿದ್ದಾನೋ ತಿಳಿಯಲಿಕ್ಕೆ ಪ್ರಾರಂಭ. ನನ್ನ ಜೀವಿತ ಹಿಂಗಾಗಿದೆ, ಬಟ್ ನನ್ನ ಕರ್ತನ ಯಾರಾಗಿದ್ದಾನೆ? ನನ್ನ ಕರ್ತನ ನನಗೆ ಏನು ಮಾಡಲಿಕ್ಕಿದ್ದಾನೆ? ನಾನಿಂಗೆ ನಷ್ಟ ಹೋಗಿದ್ದೇನೆ, ದೇವರು ನನ್ನ ಕಡೆ ಇಲ್ಲ, ನನಗೆ ಮೋಸ ಆಗಿದೆ, ದೇವರು ನನ್ನನ್ನು ಆಗಲೇ ಕಾಪಾಡಲಿಲ್ಲ, ಇನ್ನೇನು ಕಾಪಾಡ್ತಾನೆ? ನಾನು ಬಲಹೀನನಾಗಿದ್ದೇನೆ, ನನ್ನಂಥವ್ರಿಗೆ ದೇವರು ಸಹಾಯ ಮಾಡಲ್ಲ. ಕೆಲವೊಮ್ಮೆ ನಮ್ಮ ಸ್ವಂತ ತಪ್ಪಿನಿಂದಲೇ ನಾವು ಕಳ್ಕೊಂಡಿರ್ತೇವೆ, ನಮ್ಮ ಸ್ವಂತ ಮಿಸ್ಟೇಕ್ಸಿಂದಲೇ ನಾವು ನಷ್ಟ ಹೋಗಿರ್ತೇವೆ. ಅಂಥ ಟೈಮಲ್ಲಿ ನಮಗೆ ನಿರೀಕ್ಷೆ ಇಡಲಿಕ್ಕೆ ಬಹಳ ಕಷ್ಟ ಆಗ್ತೈತೆ. ಯಾಕಂದರೆ ನನ್ನ ತಪ್ಪಿಂದ ನಾನು ಕಳ್ಕೊಂಡಿದ್ದೇನೆ, ಇನ್ನು ನನ್ನನ್ನು ದೇವರು ಹೇಗೆ ಮೇಲಕ್ಕೆತ್ತಾನೆ ಎಂಬುದಾಗಿ. ದೇವರ ವಾಕ್ಯ, ನಿನ್ನ ಸ್ವಂತ ತಪ್ಪಿಂದಲೇ ನೀನು ಕಳ್ಕೊಂಡಿರ್ಬೋದು, ಬಟ್ ನೀನು ದೇವರನ್ನು ನಿರೀಕ್ಷಿಸುವಂಥದ್ದಾದರೆ, ಆತನಲ್ಲಿ ನೀನು ಭರವಸೆ ಇಡುವಂಥದ್ದಾದರೆ, ನೀನು ಏನು ಕಳ್ಕೊಂಡಿದ್ದೀಯೋ ಅದನ್ನು ನೀನು ಹೊಂದುವ ಹಾಗೆ ನಿನ್ನನ್ನು ಕರ್ತನ ತಿರುಗಿ ಬಲಪಡಿಸುವಾತನು.
ತಿರುಗಿ ಪುನಶ್ಚೇತನ ಮಾಡುವಂತಾತನು, ತಿರುಗಿ ಪುನಃ ಸ್ಥಾಪಿಸುವಂತಾತನು ದೇವರು ಆಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಸೋತವನಿಗೆ ತ್ರಾಣವನ್ನು, ಬಲಹೀನನಿಗೆ ಬಹು ಬಲವನ್ನು ಕೊಡುವ ಆತನಾಗಿದ್ದ. ನಾನು ಹೇಳ್ತೇನೆ, ಸೋತವರು ತ್ರಾಣವನ್ನು ಎಲ್ಲಿ ಹೊಂದಿಕೊಳ್ತಾರೆ? ಸೋತವನಿಗೆ ತ್ರಾಣ ಯಾರು ಕೊಡ್ತಾರೆ? ಬಲಹೀನನಿಗೆ ಬಲ ಎಲ್ಲಿಂದ ಬರ್ತೈತೆ? ಬಲಹೀನನನ್ನು ಬಲಪಡಿಸೋರು ಯಾರು? ಬಿದ್ದು ಹೋದವರನ್ನು ಮೇಲಕ್ಕೆತ್ತುವವರು ಯಾರು? ದೇವರ ವಾಕ್ಯ ಹೇಳ್ತೈತೆ, ನಾನೇ. ಆತನು ಸೋತವನಿಗೆ ತ್ರಾಣವನ್ನು, ಸೋತವನ ನೀನು ದೇವರನ್ನು ದೃಷ್ಟಿಸು, ದೇವರನ್ನು ಮರೆ ಹೊಕ್ಕು, ದೇವರನ್ನು ಆತುಕೋ, ದೇವರಲ್ಲಿ ಭರವಸೆ, ಆತನ ನಿನ್ನನ್ನು ಮೇಲಕ್ಕೆತ್ತುತ್ತಾನೆ ಎಂಬುದಾಗಿ ಭರವಸೆವಿದು. ಖಂಡಿತವಾಗಿ ಆತನು ನಿನಗೆ ತ್ರಾಣವನ್ನು ಕೊಡುವಂಥ ಆತನಾಗಿರ್ತಾನೆ. ಇವನು ಸೋತಿದ್ದಾನಂತೇಳಿ ಜನ ಹಿಗ್ಗುತ್ತಾ ಇರ್ಬೋದು, ಇವನು ಸ್ವಂತ ತಪ್ಪಿನಿಂದ ಎಲ್ಲವನ್ನು ಕಳ್ಕೊಂಡ ಎಂಬುದಾಗಿ ಜನ ನಿನ್ನ ಬಗ್ಗೆ ಆಡಿಕೊಳ್ತಾ ಇರ್ಬೋದು. ದೇವರ ವಾಕ್ಯ ಹೇಳ್ತೈತೆ, ಹನ್ನಲನಿ ಸಮಯದಲ್ಲಿ ನಾನು ಜ್ಞಾಪಕ ಮಾಡಿಕೊಳ್ತೇನೆ. ಹನ್ನಲ್ ಎಂಬ ಒಬ್ಬ ಸ್ತ್ರೀಯನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನಿಮಗೆ ಕೆಲವರಿಗೆ ಅವರ ಬಗ್ಗೆ ಗೊತ್ತಿರಬಹುದು. ಆಕೆ ಎಲ್ಕಾನ ಎಂಬುವಂಥ ಒಬ್ಬ ಪುರುಷನ ಹೆಂಡತಿಯಾಗಿದ್ದಳು, ದೊಡ್ಡ ಹೆಂಡತಿ. ಆ ಎಲ್ಕಾನನಿಗೆ ಇಬ್ಬರು ಸ್ತ್ರೀಯರಿದ್ದರು. ಯಾಕಂದರೆ ಹನ್ನಲ್ ಬಂಜಿ ಆದದ್ರಿಂದ ಮಕ್ಕಳಿರಲಿಲ್ಲ. ಆದದ್ರಿಂದ ಪೆನ್ನಿನಲ್ ಎಂಬುವಂಥ ಇನ್ನೊಂದು ಸ್ತ್ರೀಯನ್ನು ಆತನು ವಿವಾಹವಾಗಿದ್ದ. ಆ ಸ್ತ್ರೀಗೆ ಪೆನ್ನಿನಲ್ಲಿಗೆ 10 ಮಂದಿ ಮಕ್ಕಳಿದ್ದರು. ಹನ್ನಲಿಗೆ ಒಂದು ಮಗು ಸಹ ಇರಲಿಲ್ಲ. ಅವರು ವರ್ಷಕ್ಕೊಮ್ಮೆ ಶಿಲೋಹಿಗೆ ಹೋಗಿ ಯೆಹೋವನನ್ನು ಆರಾಧಿಸುವಂಥ ಒಂದು ಆಚಾರ ಅವರಲ್ಲಿತ್ತು. ಅವರು ವರ್ಷಕ್ಕೊಮ್ಮೆ ಹೋಗಿ ದೇವಾಲಯಕ್ಕೆ ಹೋಗಿ ಕರ್ತನನ್ನು ಆರಾಧನೆ ಮಾಡಿ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಪಾಲುಗಳನ್ನು ಅವರು ಬಲಿ ಕೊಟ್ಟಂಥ ವಿಷಯಗಳಲ್ಲಿ ಪಾಲುಗಳನ್ನು ಅವರು ಹಂಚ್ತಾ ಇದ್ದರು. ಆಗ ಹನ್ನಲಿಗೆ ಒಂದೇ ಪಾಲು, ಪೆನ್ನಿನಲ್ಲಿಗೆ 10 ಮಕ್ಕಳಿರೋದನ್ನು 10 ಪಾಲು ಸಿಗ್ತಾಯಿತ್ತು. ಆಗ ಪೆನ್ನಿನಲ್ಲಿ ಈಕೆಯನ್ನು ಆಡಿಕೊಳ್ತಾ ಇದ್ಲು, ಹೀಯಾಳಿಸ್ತಾ ಇದ್ಲು. ಈಕೆ ಬಗ್ಗೆ ಬಹಳ ಗರ್ವದಿಂದ ಅಹಂಕಾರದಿಂದ ವರ್ತಿಸ್ತಾ ಇದ್ಲು. ಆಗ ಪೆನ್ನಿನಲ್ಲಿಗೆ ಬಹಳ ದುಃಖವಾಗ್ತಾ ಇತ್ತು, ತುಂಬ ಅಳ್ತಾ ಇದ್ಲು. ಎಲ್ಕಾನನ ಆಕೆಯನ್ನು ಸಂತೈಸ್ತಾ ಇದ್ದ, ನೀನು ಯಾಕೆ ಅಳ್ತೀಯ ಪೆನ್ನಿನಲ್ಲಿ? ಯಾಕೆ ನೀನು ಊಟ ಮಾಡ್ತಾ ಇಲ್ಲ? ನಿನಗೆ 10 ಮಂದಿ ಮಕ್ಕಳಿಗಿಂತ ನಾನು ಶ್ರೇಷ್ಠನಲ್ಲವಾ ಎಂಬುದಾಗಿ. ಆದರೂ ಸಹ ಗಂಡನ ಪ್ರೀತಿ ತನ್ನ ಕಡೆ ಇದ್ದಾಗ್ಯೂ ಸಹ ಮಕ್ಕಳಿಲ್ಲ, ನಾನು ಬಂಜೆ. ಪೆನ್ನಿನಳ ಒಂದು ಕೆಟ್ಟ ದೃಷ್ಟಿ, ಪೆನ್ನಿನಳ ಒಂದು ಹೀಯಾಳಿಸುವಿಕೆ ಮಾತುಗಳು, ಆಕೆ ಆಡಿಕೊಳ್ತಿರುವಂಥ ಸಂಗತಿಗಳು, ಈಕೆ ಮುಂದೆ ಆಕೆ ಪ್ರದರ್ಶಿಸಿರುವಂಥ ಅಹಂಕಾರ, ಇವೆಲ್ಲವೂ ಆಕೆಯನ್ನು ತುಂಬ ಬಾಧಿಸ್ತಾ ಇದ್ದವು. ನಾನು ಮಕ್ಕಳಿಲ್ಲದವಳಾಗಿದ್ದೇನೆ, ನನಗೊಂದೇ ಪಾಲೇ ಸಿಗ್ತಾ ಉಂಟು, ಮಕ್ಕಳೆಲ್ಲ ನನಗೆ. ಪೆನ್ನಿನಳು ಕೆಟ್ಟ ಮಾತುಗಳನ್ನು ತನ್ನ ಬಗ್ಗೆ ಆಡ್ತಿದ್ದಾಳೆ, ಆಡಿಕೊಳ್ತಾ ಇದ್ದಾಳೆ, ನನ್ನನ್ನು ನೋಡಿ ಹೀಯಾಳಿಸ್ತಾ ಇದ್ದಾಳೆ. ಈ ಸಂಗತಿಗಳು ಹನ್ನಲನ್ನು ತುಂಬ ಬಾಧಿಸ್ತಾ ಇದ್ದವು. ಅದಕ್ಕೆ ಆಕೆ ನೆನೆಸಿ ಕೂಗ್ತಾ ಇದ್ಲು, ನೆನೆಸಿ ಅಳ್ತಾ ಇದ್ಲು, ಬಾಧೆ ಪಡ್ತಾ ಇದ್ಲು. ಆದರೆ ನಾವು ನೋಡ್ತೇವೆ, ಆಕೆ ಅಷ್ಟು ವರ್ಷಗಳ ಕಾಲ ಎಷ್ಟು ಬಾಧೆ ಪಟ್ಟರು, ಎಷ್ಟು ಕೂಗಿದರು, ಎಷ್ಟು ಅತ್ತರು, ಎಷ್ಟು ಕಣ್ಣೀರು ಬಿಟ್ಟರು, ಎಷ್ಟು ನೋವು ಪಟ್ಟರು, ಏನು ಸಹ ಪರಿಹಾರ ಆಕೆಗೆ ಸಿಗಲಿಲ್ಲ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಒಂದು ಸಾರಿ ಅವರು ದೇವಾಲಯಕ್ಕೆ ಶಿಲೋಹಿಗೆ ಹೋದಾಗ ಆಗ ಸಹ ಸೇಮ್ ಸಂಗತಿ ಸಂಭವಿಸಿತು. ಪೆನ್ನಿನಲ್ಲಿಗೆ 10 ಪಾಲು, ಈಕೆಗೆ ಒಂದೇ ಪಾಲು ಸಿಕ್ಕಿತು. ಬಹಳ ದುಃಖವಾಯಿತು. ಪೆನ್ನಿನಲ್ಲಿ ಬಹಳ ಗರ್ವದಿಂದ ಅಹಂಕಾರದಿಂದ ಆಕೆ ಕಡೆ ಹೀನ ದೃಷ್ಟಿ ಉಳ್ಳವಳಾಗಿದ್ದಳು. ಅಂಥ ಸಮಯದಲ್ಲಿ ಆಕೆ ತುಂಬ ದುಃಖ ಪಡ್ತಾಳೆ. ಊಟ ಮಾಡಲಿಕ್ಕೆ ಸಹ ಆಕೆ ಒಪ್ಪಿಕೊಳ್ಳಲ್ಲ. ಯಾಕಂದರೆ ಊಟ ಮಾಡಲಿಕ್ಕೆ ಮನಸ್ಸೇ ಆಗಲ್ಲ. ಯಾಕಂದರೆ ತನಗಿರುವಂಥ ಪರಿಸ್ಥಿತಿ, ತನಗಾಗ್ತಿರುವಂಥ ಅವಮಾನ, ತನಗಾಗ್ತಿರುವಂಥ ನಿಂದೆ, ಇವೆಲ್ಲವೂ ಆಕೆನ ತುಂಬ ಬಾಧಿಸ್ತಾ ಇದ್ದವು. ಬಟ್ ಆದರೆ ಈ ಸಾರಿ ಆಕೆ ಒಂದು ಅದ್ಭುತವಾದ ತೀರ್ಮಾನ ಮಾಡಿದ್ಲು. ದೇವರ ಆತ್ಮನೇ ಆಕೆ ನಡೆಸಿದರು. ಅದೇನೆಂದರೆ, ಆಕೆ ದೇವರ ಸನ್ನಿಧಿಗೆ ಹೋಗಿ ಆಕೆ ಪ್ರಾರ್ಥನೆಯಲ್ಲಿ ನಿರತಳಾದಳು ಎಂಬುದಾಗಿ, ತನ್ನ ಹೃದಯದ ಭಾರವನ್ನೆಲ್ಲ ಕರ್ತನ ಮುಂದೆ ಹೊಯ್ಯಲಿಕ್ಕೆ ಪ್ರಾರಂಭಿಸಿದಳು ಎಂಬುದಾಗಿ, ದೇವರ ಹತ್ರ ತನಗೇನು ಬೇಕೋ ಅದರ ಬೇಡಿಕೊಳ್ಳಿಕ್ಕೆ ಆಕೆ ಪ್ರಾರಂಭಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ಇದು ಆಕೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಶಾಪಗ್ರಸ್ತವಾದ ಆಕೆ ಜೀವಿತ ಆಶೀರ್ವಾದವಾಗಿ ಮಾರ್ಪಡಿತು. ಬಂಜೆಯಾದ ಆಕೆ ಜೀವಿತ ಒಂದು ತಾಯಿಯಾಗಿ ಆಕೆ ಮಾರ್ಪಡುವ ಹಾಗೆ ಆಯಿತು. ಪ್ರೈಸ್ ದ ಲಾರ್ಡ್. ಅಷ್ಟು ಮಾತ್ರವಲ್ಲ, ಒಂದು ಪ್ರವಾದಿಗೆ ತಾಯಿಯಾಗಿ ಆ ದೇಶಕ್ಕೆ ಒಂದು ಆಶೀರ್ವಾದವನ್ನೇ ಕೊಟ್ಟಂಥ ತಾಯಿಯಾಗಿ ಹನ್ನಳು ಆಶೀರ್ವದಿಸಲ್ಪಟ್ಟಳು ಎಂಬುದಾಗಿ ನಾವು ನೋಡ್ತೇವೆ. ಆ ಟರ್ನಿಂಗ್ ಪಾಯಿಂಟ್ ಏನಂದರೆ, ಕಳೆದ ಸಂಗತಿಗಳನ್ನು, ತನ್ನ ಜೀವನದಲ್ಲಿ ಇರುವಂಥ ಆ ಕೆಟ್ಟ ಸಂಗತಿಗಳನ್ನು ಅಥವಾ ಕಹಿಯಾದ ಸಂಗತಿಗಳನ್ನು, ಆದಂಥ ಎಲ್ಲ ನಿಂದೆ ಅವಮಾನಗಳು ಇವೆಲ್ಲವನ್ನು ಆಕೆ ಬದಿಗೆ ತಳ್ಳಿಬಿಟ್ಟು ಕರ್ತನಾದ ದೇವರನ್ನು ಆಶ್ರಯಿಸುವುದಕ್ಕೆ, ಮರೆ ಹೊಕ್ಕುವುದಕ್ಕೆ, ಆತನಿಗೆ ಮೊರೆ ಇಡುವುದಕ್ಕೆ, ಆತನ ಮೇಲೆ ಭರವಸೆ ಬಿಟ್ಲು. ನನ್ನ ದೇವರಿಗೆ ಸಾಧ್ಯ, ನನ್ನ ಗಂಡನಿಗೆ ಸಾಧ್ಯ ಇಲ್ಲ ನನಗೆ ಮಕ್ಕಳನ್ನು ಕೊಡಲಿಕ್ಕೆ, ನನಗೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಗಂಡನ ಹತ್ರ ಅವಳು ಬೇಸರ ಮಾಡ್ತಾ ಇದ್ಲು, ಬಟ್ ಗಂಡನ ಕೈಯಲ್ಲಿಲ್ಲ ನನಗೆ ಮಕ್ಕಳು ಕೊಡುವಂಥದ್ದು. ನನ್ನ ಬಾಧೆಯಿಂದ ನಾನು ಹೊರಗಡೆ ಬರಬೇಕಾದ್ರೆ ದೇವರಿಂದ ಇದು ಸಾಧ್ಯ.
ದೇವರಿಗೆ ಮಾತ್ರ ಬಂಜಿಯಾದ ನನ್ನನ್ನು ತಾಯಿಯನ್ನಾಗಿ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ಮೇಲೆ ಆಕೆಗೆ ಭರವಸೆ ಬಂತು, ಭರವಸೆ ಬಿಟ್ಟಳು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಸಹ ನಿಂದೆಗಳು, ಅವಮಾನಗಳು, ಜನರ ಹೀನ ದೃಷ್ಟಿ, ಜನರು ನಮ್ಮ ಕುರಿತು ಆಡಿಕೊಳ್ಳುವಂಥದ್ದು, ಜನರು ನಮಗಾದಂಥ ನಷ್ಟಗಳು, ನಾವು ಕಳೆದುಕೊಂಡಂಥ ಸಂಗತಿಗಳು, ನಮಗಿರುವಂಥ ಕೆಟ್ಟ ಪರಿಸ್ಥಿತಿಗಳನ್ನು ನೋಡಿ, ಜನರು ಆಡಿಕೊಳ್ಳುವಂಥ ಮಾತುಗಳನ್ನು ನೋಡಿ ನೊಂದು ಹೋಗಿದ್ದೀರಾ? ನೀವು ಬಾಧೆ ಪಡ್ತಾ ಇದ್ದೀರಾ? ನಿಮ್ಮ ದುಸ್ಥಿತಿ ನೋಡಿ ಜನ ಹೀಯಾಳಿಸ್ತಾ ಇದ್ದಾರಾ? ತಿರಸ್ಕರಿಸ್ತಿದ್ದಾರಾ ನಿಮ್ಮನ್ನು? ಇದನ್ನು ನೋಡಿ ನೀವು ಬಾಧೆ ಪಡ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ನೀವೇ ಅದನ್ನು ಸಾಧಿಸ್ಕೊಳ್ಬೇಕು. ಹೇಗೆಂದರೆ ಕರ್ತನ ಕಡೆ ತಿರುಗಿಕೊಳ್ಳಿ. ಎಲ್ಲ ಪರಿಸ್ಥಿತಿಗಳನ್ನು ಯೋಚನೆ ಮಾಡೋದನ್ನು ಬಿಟ್ಟು ಬದಲಾಗಿ ಕರ್ತನ ಕಡೆ ತಿರುಗಿಕೊಳ್ಳಿರಿ. ಕರ್ತನನ್ನು ಆಶ್ರಯಿಸಲಿಕ್ಕೆ, ದೇವರನ್ನು ನಂಬಲಿಕ್ಕೆ ಪ್ರಾರಂಭಿಸಿರಿ. ನನ್ನ ದೇವರು ಈ ಎಲ್ಲ ಸಂಗತಿಗಳಿಂದ ನನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ನಿಂದೆ, ಅವಮಾನಗಳು, ತಿರಸ್ಕಾರಗಳು, ಹೀಯಾಳಿಕೆಗಳು ಇವೆಲ್ಲವುಗಳಿಂದ ದೇವರು ನನ್ನನ್ನು ಬಿಡಿಸಿ ಉತ್ತಮ ಉನ್ನತ ಸ್ಥಿತಿಗೆ ತರಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ಮೇಲೆ ಭರವಸೆವಿಡಿ. ನಮ್ಮೆಲ್ಲ ದುಸ್ಥಿತಿಯನ್ನು ಹೋಗಲಾಡಿಸುವಾತನು, ಎಲ್ಲ ನಮ್ಮ ನಷ್ಟಗಳನ್ನು ಪೂರೈಸುವಂತಾತನು, ಎಲ್ಲ ನಿಂದೆ, ಅವಮಾನ, ತಿರಸ್ಕಾರ, ಹೀಯಾಳಿಕೆಗಳಿಂದ ಬಿಡಿಸಿ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಲಿಕ್ಕೆ ಶಕ್ತನಾದ ದೇವರು. ಆತನಲ್ಲಿ ನಾವು ಭರವಸೆವಿಡಲಿಕ್ಕೆ ಪ್ರಾರಂಭಿಸೋಣ. ಆತನನ್ನು ನಂಬೋಣ. ಸ್ವಾಮಿ, ನೀನು ಈ ಸ್ಥಿತಿಯಿಂದ ನನ್ನನ್ನು ಮೇಲಕ್ಕೆ ತರಲಿಕ್ಕೆ ಶಕ್ತನಾಗಿದೆ. ಆದ್ದರಿಂದ ಈಗೋ ನನ್ನನ್ನು ಆಶ್ರಯಿಸ್ತೇನೆ, ಈಗೋ ನಿನಗೆ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಆತನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿರಿ. ಆತನನ್ನು ಮೊರೆಯಿಡ್ರಿ. ಸ್ವಾಮಿ, ಈ ಸ್ಥಿತಿಯಿಂದ ನನ್ನನ್ನು ಬಿಡಿಸಲಿಕ್ಕೆ ನೀನು ಶಕ್ತನಾಗಿದ್ದಿ. ನಿನ್ನ ವಾಗ್ದಾನಗಳ ನನಗಿದ್ದಾವೆ ಸ್ವಾಮಿ, ನಿನಗೆ ಸ್ತೋತ್ರ ಎಂಬುದಾಗಿ ಆತನ ನಂಬಲಿಕ್ಕೆ ನೀವು ಪ್ರಾರಂಭಿಸಿರಿ. ಆತನನ್ನು ದೃಷ್ಟಿಸಲಿಕ್ಕೆ ಪ್ರಾರಂಭಿಸೋಣ. ಆತನಿಗೆ ಮೊರೆ ಇಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ನಾವು ಪ್ರಾರಂಭಿಸೋಣ. ಆತನ ವಾಗ್ದಾನ ವಚನಗಳನ್ನು ಮಾತನಾಡುವುದಕ್ಕೆ ಪ್ರಾರಂಭಿಸೋಣ. ಆತನಿಂದ ಈ ಕಾರ್ಯಗಳು ಸಾಧ್ಯ ಎಂಬುದಾಗಿ ಎದುರು ನೋಡುವುದಕ್ಕೆ, ನಿರೀಕ್ಷಿಸುವುದಕ್ಕೆ ನಾವು ಪ್ರಾರಂಭಿಸೋಣ. ಖಂಡಿತವಾಗಿ ಆಶಾಭಂಗವಾಗುವುದೇ ಇಲ್ಲ. ದೇವರ ವಾಕ್ಯ ಹೇಳ್ತೈತೆ, ಹನ್ನಲ್ಲಿ ಹೇಳುವಂಥ ಆಕೆ ಪ್ರಾರ್ಥನೆ ಮಾಡಿದ್ಲು, ದೇವರನ್ನು ಮೊರೆ ಹೊಕ್ಕಿದ್ಲು. ಆಕೆ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಿದ. ಬಂಜೆಯಾದ ಆಕೆಯನ್ನು ಗರ್ಭವತಿಯನ್ನಾಗಿ ದೇವರು ಮಾಡಿದ. ಮಗುವನ್ನು ತಾಯಿಯನ್ನಾಗಿ ಮಾಡಿದ. ಜನಾಂಗಗಳಿಗೆ ಪ್ರವಾದಿಯನ್ನು ಕೊಡುವ ಹಾಗೆ ದೇವರ ಆಕೆ ಗರ್ಭವನ್ನು ಆಶೀರ್ವದಿಸಿದ. ಶಾಪಗ್ರಸ್ತವಾದ, ವೇದನೆಯಿಂದ ತುಂಬಿರುವಂಥ, ದುಃಖದಿಂದ ತುಂಬಿರುವಂಥ ಆಕೆ ಜೀವಿತವನ್ನು ಬಹು ನಗೆಯಿಂದಲೂ ಸಂತೋಷದಿಂದಲೂ ತುಂಬುವಂತೆ ಕರ್ತನು ಮಾಡಿದ. ಆ ಟೈಮಲ್ಲಿ ಆಕೆ ಕೆಲವು ಮಾತುಗಳನ್ನು ಹೇಳ್ತಾಳೆ. ಅದನ್ನು ನಮ್ಮ ಆತ್ಮಿಕ ಉಜ್ಜೀವನಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸಮುವೇಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ನಾನು ಕೆಲವು ವಚನಗಳನ್ನು ಓದ್ತೇನೆ. ಹನ್ನಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂಥ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರು ಅಸಮಾನವಾದ ಆಶ್ರಯವ ದುರ್ಗವು. ಅನ್ನಲು ತಾನು ಅನುಭವದಿಂದ ಹೇಳ್ತಾ ಇದ್ದಾಳೆ. ಅದೇನೆಂದರೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ಪರಿಸ್ಥಿತಿಗಳು ನಮ್ಮನ್ನು ವೇದನೆಗೆ ಗುರಿ ಮಾಡ್ತಾವೆ. ಬಟ್ ನೀನು ದೇವರನ್ನು ಆಶ್ರಯಿಸುವಂಥದ್ದಾದರೆ, ದೇವರ ಕಡೆ ನಿನ್ನ ಹೃದಯ ತಿರುಗಿಕೊಳ್ಳುವಂಥದ್ದಾದರೆ, ಆತನನ್ನು ನೀನು ಆತುಕೊಳ್ಳುವಂಥದ್ದಾದರೆ, ಆತನು ನಿನ್ನನ್ನು ಉಲ್ಲಾಸಿಸುವಂತೆ ಮಾಡುವಾತನಾಗಿದ್ದಾನೆ. ಉಲ್ಲಾಸಕ್ಕೆ, ನಿನ್ನ ದುಃಖವನ್ನು ಉಲ್ಲಾಸಕ್ಕೆ ಬದಲಾಯಿಸುವಾತನಾಗಿದ್ದಾನೆ. ಆಕೆ ಇನ್ನೂ ಹೇಳ್ತಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಕೊಂಬು ಜನರಿಂದ ಮುರಿಯಲ್ಪಡ್ತೈತೆ, ಪರಿಸ್ಥಿತಿಗಳಿಂದ ಮುರಿಯಲ್ಪಡ್ತೈತೆ. ಕೆಲವೊಮ್ಮೆ ನಮ್ಮಿಂದವೇ ನಮ್ಮ ಕೊಂಬುಗಳು ಮುರಿದು ಹಾಕಿಕೊಳ್ಳುವಂಥವರು ನಾವು ನಮ್ಮ ಒಂದು ತಪ್ಪಿನಿಂದ ಆಗುವಂಥವಾಗಿರ್ತಾವೆ. ಬಟ್ ಆದರೆ ಅಂಥ ಅವರು ಸಹ ದೇವರನ್ನು ನಂಬುವಂಥದ್ದಾದರೆ, ಆತನನ್ನು ಆಶ್ರಯಿಸುವಂಥದ್ದಾದರೆ ಅವರ ಕೊಂಬನ್ನು ಆತನು ಎತ್ತುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಕೊಂಬನ್ನು ಎತ್ತುವ ಆತನ ದೇವರು. ಕೊಂಬು ಮುರಿಯಲ್ಪಟ್ಟಿತ್ತಲ್ಲ, ನಮಗೆ ಕೊಂಬೇ ಇಲ್ಲಲ್ಲ, ನಮ್ಮ ಜೀವಿತವೇ ಸರಿ ಇಲ್ಲಲ್ಲ ಅಂತೇಳಿ ಬಾಧೆ ಪಡಬೇಡ. ದೇವರ ಕಡೆ ತಿರುಗಿಕೊ, ದೇವರ ಮೇಲೆ ಭರವಸೆವಿಡು. ಸ್ವಾಮಿ, ನೀನು ನನ್ನ ಕೊಂಬನ್ನು ಮೇಲಕ್ಕೆತ್ತುವಾತನೆಂಬುದಾಗಿ ಆತನನ್ನು ಆಶ್ರಯಿಸು. ನಿನ್ನ ಕೊಂಬು ಯೆಹೋವನಿಂದ ನಿಶ್ಚಯವಾಗಿ ಎತ್ತಲ್ಪಡುವಂಥದ್ದು ಈ ವರ್ಷದಲ್ಲಿ ನಡೆಯುವಂಥದ್ದಾಗಿರ್ತದೆ. ಅಷ್ಟು ಮಾತ್ರವಲ್ಲ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ಜನರು ನಿನ್ನನ್ನು ಹೀಯಾಳಿಸ್ತಿದ್ದಾರಾ, ನಿಂದಿಸ್ತಿದ್ದಾರಾ, ಅವಮಾನ ಮಾಡ್ತಿದ್ದಾರಾ, ನಿನ್ನ ದುಸ್ಥಿತಿಗಾಗಿ ಅವರು ಆಡಿಕೊಳ್ತಿದ್ದಾರಾ?
ಅವರ ಮುಂದೆಯೇ ನಿನ್ನ ಬಾಯಿ ತೆರೆಯುವಂತೆ ದೇವರು ನಿನ್ನನ್ನು ಮೇಲಕ್ಕೆತ್ತುವಂಥ ಆತನಾಗಿರ್ತಾನೆ. ನಿನ್ನ ರಕ್ಷಣೆಯಲ್ಲಿ ನಾನು ಆನಂದಿಸುತ್ತೇನೆ. ದೇವರು ತನ್ನ ರಕ್ಷಣೆಯನ್ನು, ತನ್ನ ಬಿಡುಗಡೆಯನ್ನು, ತನ್ನ ಜಯವನ್ನು, ನಮ್ಮ ಪರಿಹಾರವನ್ನು ನಮ್ಮ ಪರಿಸ್ಥಿತಿಗಳಲ್ಲಿ ತರುವಂಥ ಆತನಾಗಿದ್ದಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ಯೆಹೋವನಂಥ ಪರಿಶುದ್ಧನು ಇಲ್ಲ. ಪರಿಶುದ್ಧನೆಂದರೆ ಎಲ್ಲರಿಗೂ ಆಶ್ರಯವು, ಎಲ್ಲರಿಗೂ ಸಹಾಯಕನು, ಆತನ ಕಡೆ ದೃಷ್ಟಿಸುವವರೆಲ್ಲರನ್ನು ಅವರ ಮುಖಗಳು ಪ್ರಕಾಶಿಸುವಂತೆ ಮಾಡುವಂಥ ಆತನಂಥ ಪರಿಶುದ್ಧನಿಲ್ಲ. ಆತನ ಹೊರತು ಆಶ್ರಯವೇ, ದೇವರಿಲ್ಲ ಅಂದರೆ ಅರ್ಥವೇನೆಂದರೆ ಆಶ್ರಯವೇ ಇಲ್ಲ, ಸಹಾಯವೇ ಇಲ್ಲ. ಆತನೇ ಸಹಾಯಕನು, ಆತನೇ ಆಶ್ರಯವು. ಅದಕ್ಕೆ ಆತನನ್ನು ಆಶ್ರಯಿಸಿರಿ ಎಂಬುದಾಗಿ. ನಮ್ಮ ದೇವರು ಅಸಮಾನವಾದ ಆಶ್ರಯ ದುರ್ಗವು. ಆತನನ್ನು ಮರೆ ಹೋಗ್ತೀರಾ, ನಿಮ್ಗೆ ಆಶಾ ಭಂಗವೇ ಇಲ್ಲ. ಆತನನ್ನು ದೃಷ್ಟಿಸ್ತೀರಾ, ನಿಮ್ಮ ಮುಖಗಳು ನಾಚಿಕೆಯಿಂದ ಕೆಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸ್ತೀರಾ, ನಿಮ್ಮ ನಿರೀಕ್ಷೆ ಭಂಗವಾಗುವುದೇ ಇಲ್ಲ. ಆತನ ಕಡೆ ಎದುರು ನೋಡ್ತೀರಾ, ನೀವು ಹೊಸ ಬಲವನ್ನು ಹೊಂದಿಕೊಳ್ಳುವಂಥದ್ದು ನಿಶ್ಚಯ. ಅದಕ್ಕೆ ದೇವರನ್ನು ಆಶ್ರಯಿಸಿರಿ. ಯೆಶಾಯ ಪ್ರವಾದನ ಗ್ರಂಥ 26ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ಸದಾ ಆಶ್ರಯ ಗಿರಿಯಾಗಿದ್ದಾನೆ. ಆತನಲ್ಲಿ ಭರವಸೆವಿದ್ರಿ ಎಂಬುದಾಗಲಿ ದೇವರಲ್ಲಿ ಭರವಸೆವಿದ್ರಿ. ದೇವರನ್ನು ದೃಷ್ಟಿಸಿರಿ, ದೇವರ ಮೇಲೆ ನಿಮ್ಮ ಮನಸ್ಸಿನಿದಿರಿ. ನೀವು ಪೂರ್ಣ ಶಾಂತಿ ಉಳ್ಳವರನ್ನಾಗಿ ಕರ್ತನು ಮಾಡುವಂಥ ಆತನಾಗಿದ್ದಾನೆ. ಆತನ ಆಶ್ರಯಿಸಿದವರಿಗೆ ಯಾರಿಗೂ ಸಹ ಆಶಾ ಭಂಗ ಇಲ್ಲವೇ ಇಲ್ಲ. ಹನ್ನಳು ದೇವರನ್ನು ಆಶ್ರಯಿಸಿದಳು, ಶಾಪಗ್ರಸ್ತವಾದ ಆಕೆ ಜೀವಿತ ಆಶೀರ್ವಾದ ಭರಿತವಾಯಿತು. ಬಂಜೆಯಾದ ಆಕೆ ತಾಯಿಯಾದಳು, ಜನಾಂಗಗಳಿಗೆ ಪ್ರವಾದಿಯನ್ನು ಕೊಟ್ಟಳು. ಆದ್ದರಿಂದ ನೀವು ಈ ಹೊಸ ವರ್ಷದಲ್ಲಿ ಕಳೆದ ಸಂಗತಿಗಳನ್ನು, ಪುರಾತನ ಕಾರ್ಯಗಳನ್ನು, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ. ಅದನ್ನೇ ಕೊರಗ್ತಾ ಕೂತ್ಕೊಳ್ಬೇಡ್ರಿ. ದೇವರನ್ನು ಆಶ್ರಯಿಸಿರಿ, ದೇವರ ಮೇಲೆ ಭರವಸೆವಿಡ್ರಿ, ದೇವರಿಗೆ ಮೊರೆ ಇಡ್ರಿ, ದೇವರಿಂದ ಎದುರು ನೋಡಿರಿ. ಖಂಡಿತವಾಗಿ ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿ ಬದಲಾಗುವಂಥದ್ದಾಗಿರ್ತದೆ. ಈಕೆ ಇನ್ನೂ ಹೇಳ್ತಾಳೆ, ಇನ್ನು ಮುಂದೆ ಆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಗದಿರಲಿ. ದೇವರಾದ ಯೆಹೋವನು ಸರ್ವಜ್ಞಾನಿ, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ, ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೊಟ್ಟೆ ತುಂಬ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ, ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳು ಉಳ್ಳವಳು ದಿಕ್ಕಿಲ್ಲದೆ ಹೋಗುವಳು. ಇಲ್ಲಿ ನಾವು ನೋಡ್ತೇವೆ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ಕೆಲವರು ತಮಗಿದೆ, ತಾವು ಹೊಂದಿದ್ದೇವೆ, ತಾವು ಪಡೆದುಕೊಂಡಿದ್ದೇವೆ, ತಾವು ಸಾಧಿಸಿದ್ದೇವೆ, ತಾವು ಒಳ್ಳೆಯರಾಗಿ ಜೀವಿಸ್ತಿದ್ದೇವೆ ಅಂಥೇಳಿ ತಾವು ಏನಾಗಿದ್ದಾವೋ ಅದರಲ್ಲಿ ಹಮ್ಮಿನಿಂದ, ಹೆಮ್ಮೆಯಿಂದ ಅವರು ಸೊಕ್ಕಿನ ಮಾತುಗಳನ್ನು ಆಡುವಂಥವರಾಗಿರ್ತಾರೆ, ಸೊಕ್ಕಿನ ಕಣ್ಣುಗಳು ಉಳ್ಳವರಾಗಿ ಜೀವಿಸುವವರಾಗಿರ್ತಾರೆ. ದೇವರ ವಾಕ್ಯ ಹೇಳ್ತಿದ್ದಿಲ್ಲ, ಹನ್ನಲ್ಲಿ ಹೇಳ್ತಾಳೆ, ನೀವು ಹಾಗೆ ಮಾಡಬೇಡ್ರಿ. ದೀನನು, ಬಲಹೀನನು, ತ್ರಾಣ ಇಲ್ಲದಂಥ ವ್ಯಕ್ತಿ, ಬಿದ್ದು ಹೋದಂಥ ವ್ಯಕ್ತಿ, ಕಳ್ಕೊಂಡಂಥ ವ್ಯಕ್ತಿ, ನಷ್ಟ ಹೋದಂಥ ವ್ಯಕ್ತಿ, ಬಾಧಿತನಾದಂಥ ವ್ಯಕ್ತಿ ದೇವರನ್ನು ಆಶ್ರಯಿಸುವಂಥದ್ದಾದರೆ ದೇವರು ಅವನನ್ನು ಮೇಲಕ್ಕೆತ್ತುವ ಆತನಾಗಿರ್ತಾನೆ. ಬಂಜೆಗೆ ಮಕ್ಕಳು ಇರ್ತಾರೆ, ಮಕ್ಕಳು ಉಳ್ಳವಳು ದಿಕ್ಕಿಲ್ಲದೆ ಹೋಗ್ತಾಳೆ. ಮಕ್ಕಳು ಉಳ್ಳಂಥ ವ್ಯಕ್ತಿ ಸೊಕ್ಕಿನಿಂದ ನೆಗೆಯುವಂಥದ್ದಾದರೆ ಅವಳು ದಿಕ್ಕಿಲ್ಲದೆ ಹೋಗ್ತಾಳೆ, ಬಂಜೆ ಆಗಿದ್ದಾಳೆ. ಆಕೆ ದೇವರನ್ನು ಆಶ್ರಯಿಸಿದರೆ 7 ಮಂದಿ ಮಕ್ಕಳನ್ನು ಆಕೆ ಹೇರ್ತಾಳೆ. ಹೊಟ್ಟೆ ತುಂಬ ತಿಂದವರು ಅನ್ನಕ್ಕೆ ಕೂಲಿ ಮಾಡ್ತಾರಂತೆ, ಹಸಿವಿಂದ ಇದ್ದವರು ಹೊಟ್ಟೆ ತುಂಬ ತಿಂದು ಸುಖದಿಂದ. ಇದರ ಅರ್ಥ ಏನಂದರೆ, ಹೊಟ್ಟೆ ತುಂಬ ತಿನ್ನುವಾಗ ದೇವರ ಕೃಪೆಗಾಗಿ ಸ್ತೋತ್ರ ಮಾಡದೆ, ಇಲ್ಲದವರ ವಿಷಯದಲ್ಲಿ ದೀನತೆಯಿಂದ ವ್ಯವಹರಿಸದೆ, ಸೊಕ್ಕಿನಿಂದ ನಡೆಯುವಂಥದ್ದಾದರೆ ಅವರ ಸ್ಥಿತಿ ನಿರ್ಗತಿ ಆಗ್ತೈತೆ. ಬಟ್ ಹಸಿವಿನಿಂದ ನೀನಿದ್ದೀಯಾ, ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದೀಯಾ, ಕೊರತೆಯಲ್ಲಿದ್ದೀಯಾ, ನೀನು ದೇವರನ್ನು ಆಶ್ರಯಿಸಿಕೊಳ್ಳುವಂಥದ್ದಾದರೆ ಹೊಟ್ಟೆ ತುಂಬ ತಿಂದು ನೀನು ಸುಖದಿಂದ ಇರುವಂಥ ವ್ಯಕ್ತಿ ನೀನಾಗಿರ್ತೀಯ. ಆದರೆ ಶೂರರ ಬಿಲ್ಲುಗಳು ಮುರಿಯಲ್ಪಡುವವು, ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು. ಶೂರರ ನಿನ್ನ ಬಲ ಅಂತ ಅಂದುಕೊಂಡು ಹಿಗ್ಗುತ್ತಾ ಇದ್ದೀಯಾ, ನಿನ್ನ ಬಿಲ್ಲು ಮುರಿದು ಹೋಗ್ತದೆ. ಬಟ್ ಆದರೆ ದೇವರನ್ನು ನೀನು ಏನೂ ಇಲ್ಲದೆ ಎಡುವಂಥ ವ್ಯಕ್ತಿಯ, ಬಲಹೀನನ, ನೀನು ದೇವರನ್ನು ಆಶ್ರಯಿಸುವಂಥದ್ದಾದರೆ ನಿನ್ನ ದೇವರ ವಾಕ್ಯ ಹೇಳ್ತೈತೆ, ಶೌರ್ಯವೆಂಬ ನಡುಕಟ್ಟು ನೀನು ಬಿಗಿಯುವಂಥ ವ್ಯಕ್ತಿ, ನಿನಗೆ ಬಲ ಸಿಗ್ತೈತೆ. ನೀನು ಬಲಹೀನನಾಗಿದ್ದರೆ ನಾನು ಹೇಳುವಂಥದ್ದೇನೆಂದರೆ ದೇವರನ್ನು ಆಶ್ರಯಿಸಿಕೊ. ಖಂಡಿತವಾಗಿ ದೇವರ ಬಲದಿಂದ ನೀನು ತುಂಬಲ್ಪಡುವಂಥ. ಇಲ್ಲಿ ಕೆಳಗಡೆ ಇನ್ನೂ ಅನೇಕ ಮಾತುಗಳನ್ನು ನಾವು ನೋಡ್ತೇವೆ. ನಮ್ಮ ಕೆಟ್ಟ ಪರಿಸ್ಥಿತಿ ಶುಭಪ್ರದವಾಗಿ ಮಾರ್ಪಡಬೇಕಾದರೆ ದೇವರು ಆ ರೀತಿ ನಮ್ಮನ್ನು ನಡೆಸಲಿಕ್ಕೆ ದೇವರು ಮಾತ್ರ ಶಕ್ತನು. ಆತನು ಮಾತ್ರ
ಅಸಮಾನವಾದ ಆಶ್ರಯದುರ್ಗ. ಆತನ ಈ ವರ್ಷದಲ್ಲಿ ಆಶ್ರಯಿಸೋಣ. ಆತನ ಹಾಗೆ ಮಾಡಲಿಕ್ಕೆ ಶಕ್ತನೆಂಬುದಾಗಿ ಭರವಸೆ ಇಡೋಣ. ಆತನಿಂದ ಆ ದೊಡ್ಡ ಕಾರ್ಯಗಳನ್ನು ಎದುರು ನೋಡೋಣ. ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಮ್ಮ ಬಿಲ್ಲುಗಳು ಮುರಿದು ಹೋಗದಂತೆ, ಶೌರ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟುವಂತೆ ಕರ್ತನು ಮಾಡ್ತಾನೆ. ನಾವು ಹೊಟ್ಟೆ ತುಂಬ ತಿಂದು ಸುಖದಿಂದ ಇರುವಂತೆ, ನಮಗಾದ ನಿಂದೆ ಅವಮಾನಗಳ ಬದಲಾಗಿ ಸ್ತೋತ್ರ ಕೀರ್ತಿಗಳನ್ನು ಅನುಭವಿಸುವಂತೆ ಕರ್ತನು ಮಾಡುವಂಥ ಆತನಾಗಿದ್ದಾನೆ. ನೀನು ಬಿದ್ದು ಹೋದವನ ಕರ್ತನನ್ನು ನಿರೀಕ್ಷಿಸು, ಕರ್ತನಲ್ಲಿ ಭರವಸೆವಿಡು. ಆದ್ದರಿಂದ ಈ ಸಂದೇಶ ಏನೆಂದರೆ, ನೀನು ಕರ್ತನಲ್ಲಿ ಭರವಸೆವಿಡು, ಆತನ ಕಡೆ ತಿರುಗಿಕೊ, ಆತನನ್ನು ದೃಷ್ಟಿಸು, ಆತನನ್ನು ನಿರೀಕ್ಷಿಸು. ದೊಡ್ಡ ಕಾರ್ಯಗಳನ್ನು ಜೀವನದಲ್ಲಿ, ಅಸಾಧ್ಯವಾದ ಕಾರ್ಯಗಳನ್ನು ಜೀವನದಲ್ಲಿ ಕರ್ತನು ನಡೆಸಿ ನಿನ್ನನ್ನು ಆಶೀರ್ವದಿಸುವಾತನಾಗಿರ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ. ಸ್ವಾಮಿ, ಬಲಹೀನರು, ಕಳಕೊಂಡವರು, ಬಿದ್ದು ಹೋದವರು, ನಷ್ಟ ಹೋದವರು, ಅನ್ಯಾಯಕ್ಕೆ ಒಳಗಾದವರು, ನಿಂದೆ, ಅವಮಾನ, ತಿರಸ್ಕಾರಗಳು, ಹೀಯಾಳಿಕೆಗಳಿಗೆ ಒಳಗಾದಂಥ ವ್ಯಕ್ತಿಗಳು ನಿನ್ನನ್ನು ದೃಷ್ಟಿಸುವಂಥದ್ದಾದರೆ ನೀನು ಏನು ಮಾಡ್ತೀಯೋ ಹನ್ನಳ ಜೀವಿತದಿಂದ ನಾವು ನೋಡಿದ್ದೇವೆ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರಲ್ಲಿ ಬೇರೂರಲಿ. ಅವರು ಹನ್ನಳ ಹಾಗೆ ನಿನ್ನನ್ನು ಮರೆ ಹೊಕ್ಕುವುದಕ್ಕೆ, ನಿನ್ನನ್ನು ಆಶ್ರಯಿಸುವುದಕ್ಕೆ ಅವರನ್ನು ನಮ್ಮೆಲ್ಲರನ್ನು ಬಲಪಡಿಸು ಸ್ವಾಮಿ. ನಾವು ನಿನ್ನ ಮೇಲುಗಳಿಗೆ ಪಾತ್ರರಾಗುವಂತೆ ನಮ್ಮನ್ನು ನಡೆಸಯ್ಯ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.